ಗೈಸ್ ವೆಲ್ಕಮ್ ಟು ಅನದರ್ ಮಿನಿ ಬ್ಲಾಗ್. ವೆದರ್ ನೋಡಿ ಹೆಂಗಿದೆ ಅಂತ. ಎಲ್ಲ ಕಡೆ ನೀರಾಗ್ಬಿಟ್ಟಿದೆ. ಸೈಕ್ಲೋನ್ ಎಫೆಕ್ಟು ಏನೋ ಗೊತ್ತಿಲ್ಲ, ಬಟ್ ಆಚೆ ಅಂತೂ ಬರೋದಕ್ಕೆ ಮೂಡೇ ಇಲ್ಲ. ಬಟ್ ಆದ್ರೂ 2 ಕೆಲಸ ಪೆಂಡಿಂಗ್ ಇತ್ತು. ಒಂದು, ನನ್ನ ಬೈಕ್ದು ಟೈರ್ ಫುಲ್ ಅಂದರೆ ಫುಲ್ ಫ್ಲಾಟ್ ಆಗಿಬಿಟ್ಟಿತ್ತು. ಸೊ ಪಂಚರ್ ಆಗಿದೆ ಅನಿಸುತ್ತೆ. ಸೊ ಹಂಗಾಗಿ ಪಂಚರ್ ಅಂಗಡಿಗೆ ಎತ್ಕೊಂಡೋಗ್ಬಿಟ್ಟು ಪಂಚರ್ ಹಾಕ್ಸಿದೆ. ಟೋಟಲ್ಲು ಟೈರಲ್ಲಿ 3 ಪಂಚರ್ ಇತ್ತು. 3 ಪಂಚರ್ ಹಾಕಿಸಿ ಮತ್ತೆ ಬೇಜಾರಾಯಿತು. ಯಾಕಂದರೆ ಒಂದೊಂದು ಪಂಚರ್ಗೂ 80 ರಿಂದ 100 ರೂಪಾಯಿ ತೊಗೊತಾರೆ. ಸೊ ಪಂಚರ್ಗೆ 250 ರೂಪಾಯಿ ಡಮಾರ್. ಹಾಗೆ ಅಣ್ಣ ಹೇಳಿದ್ರು, ಅಂದರೆ ಪಂಚರ್ ಹಾಕೋ ಹುಡುಗ ಹೇಳ್ದ, ಟೈರ್ ಸ್ವಲ್ಪ ಜಾಸ್ತಿನೇ ಹಳೆದಾಗ್ಬಿಟ್ಟಿದೆ, ಸೊ ಬೇಗ ಚೇಂಜ್ ಮಾಡಿಸಿ ಅಂತ. ಸರಿ ಅಂತ ಆಯಿತು. ಪಂಚರ್ ಮುಗಿಸಿ ನೆಕ್ಸ್ಟ್ ಟೈಮ್ ಹೊಸ ಟೈರ್ ಹಾಕ್ಸೋಣ ಅಂತ ಅಂದ್ಕೊಂಡು ಬಂದೆ. ಸೊ ಇದಾದಮೇಲೆ 2ನೇ ಕೆಲಸ ಪೆಂಡಿಂಗ್ ಇದ್ದಿದ್ದಂದರೆ ನನ್ನ ಜಿಮ್ ಶೂ ಬಂದುಬಿಟ್ಟು ಸ್ವಲ್ಪ ಮೇಲೆ ಕಿತ್ತೋಗೋ ಥರ ಆಗಿತ್ತು. ಅಂದರೆ ಒಳಗಡೆ ಕುಷನಿಂಗ್ ಎಲ್ಲ ಚೆನ್ನಾಗಿದೆ, ಬಟ್ ಮುಂದೆ ಮಾತ್ರ ಸ್ವಲ್ಪ ನೀರಿಂದ ಅದು ಓಪನ್ ಆಗಿಬಿಟ್ಟಿತ್ತು. ನಾನು ಯೂಸ್ ಮಾಡ್ತಾ ಇರೋದು ಜಿಮ್ಗೆ ನೈಕ್ ರೆವಲ್ಯೂಷನ್ 4, ಆಫೀಸ್ಗೆ ನೈಕ್ ರೆವಲ್ಯೂಷನ್ 5. ಸೊ ನೈಕ್ ರೆವಲ್ಯೂಷನ್ 4 ಜಿಮ್ಮಿಗೆ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಿತ್ತೋಗಿರೋದ್ರಿಂದ ಅದನ್ನ ಸರಿ ಮಾಡ್ಸೋಣ ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಸರಿ ಅಂತ ಹೇಳ್ಬಿಟ್ಟು ಇವತ್ತು ಮಾಡೋಣ ಅಂತ ಶೂನ ಎತ್ಕೊಂಡು ಚಪ್ಪಲಿ ಅಂಗಡಿಗೆ, ನಮ್ಮ ಮನೆ ಹತ್ರನೇ ಒಂದು ಚಪ್ಪಲಿ ಅಂಗಡಿ ಇದೆ, ಅದನ್ನ ಆಲ್ರೆಡಿ ನೋಡಿಟ್ಕೊಂಡಿದ್ದೆ. ಸರಿ ಅವರು ಇವತ್ತಿದ್ದರು, ಸೊ ಹಂಗಾಗಿ ಸರಿ ಅಲ್ಲಿಗೆ ಹೋಗೋಣ ಅಂತ ಮತ್ತೆ ವಾಪಸ್ ಬಂದು ಮನೆಗೆ ಬಂದು ಶೂನ ತಗೊಂಡು ವಾಪಸ್ಸು ಚಪ್ಪಲಿ ಅಂಗಡಿ ಹತ್ರ ಹೋದೆ. ಸೊ ನೋಡಿ ಇಲ್ಲಿದ್ದಾರೆ. ನಾನು ಶೂ ಕೊಟ್ಬಿಟ್ಟು ಹಿಂಗಾಗಿದೆ ಅಂತ ಹೇಳಿದೆ. ಅವ್ರಂದರು ಗಮ್ ಹಾಕೋಣ ಅಥವಾ ಏನು ಹೊಲಿಬೇಕಂತಂದರು. ನಾನಂದೆ ಗಮ್ ಹಾಕಿ ಅಂದೆ. ಸೊ ಅವರು ಗಮ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಇನ್ನೇನು ಗಮ್ ಹಾಕಬೇಕು. ಆಮೇಲೆ ಅವ್ರು ಅಂದರು ಗಮ್ಗಿಂತ ಹೊಲ್ದುಬಿಡ್ತೀನಿ ಅಂತ ಹೇಳಿದ್ರು. ಹೊಲಿಯೋದಕ್ಕೆ ಎಷ್ಟಾಗುತ್ತೆ ಅಂತ ಕೇಳಿದೆ. ಹೊಲಿಯೋದಕ್ಕೆ ಅವರು 250 ರೂಪಾಯಿ ಹೇಳಿದ್ರು. ನಾನು 250 ರೂಪಾಯಿ ಸ್ವಲ್ಪ ಜಾಸ್ತಿ ಆಯ್ತಣ ಅಂತ ಹೇಳ್ಬಿಟ್ಟು 150 ರೂಪಾಯಿ ಅಂದೆ. ಆಮೇಲೆ ಅವ್ರಿಗೂ ಬೇಡ ನಮಗೂ ಬೇಡ ಅಂತ 200 ರೂಪಾಯಿಗೆ ಡೀಲ್ ಒಪ್ಕೊಂಡ್ವಿ. ಯಾಕಂದ್ರೆ ನನಗೆ ತುಂಬ ಕಡಿಮೆ ಕೊಡೋದಕ್ಕೂ ಇಷ್ಟ ಇಲ್ಲ, ತುಂಬ ಜಾಸ್ತಿ ಕೊಡೋದಕ್ಕೂ ಇಷ್ಟ ಇಲ್ಲ. ಫೇರ್ ವ್ಯಾಲ್ಯೂ 200 ರೂಪಾಯಿ ಅಂತ ಅನ್ನಿಸ್ತು. ಯಾಕಂದ್ರೆ ಒಂದು ಶೂಗೆ 100 ರೂಪಾಯಿ ಅಂತ ಲೆಕ್ಕ. ಸೊ ಸುತ್ತ ಹೊಲಿದ್ರು ಅವರು. ಸುತ್ತ ಹೊಲಿದ್ಬಿಟ್ಟು ಫುಲ್ಲು ಸೇಫ್ಟಿಯಾಗಿ ಒಳ್ಳೆ ಈ ಏನಂತಾರೆ ಈ ಬಲೆ ಹಾಕ್ತಾರಲ್ಲ ಹಂಗೆ ಫುಲ್ಲು ಶೂನ ಪರ್ಫೆಕ್ಟಾಗಿ ಹೊಲಿದ್ರು. ನಾನು ಅದನ್ನ ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿ. ಆಮೇಲೆ ಅಣ್ಣ ಹತ್ರ ಚೆನ್ನಾಗಿ ಮಾತಾಡಿದೆ. ಅಣ್ಣ ಅಂದರು ಇವತ್ತು ಫುಲ್ಲು ಮಳೆ ಇರೋದ್ರಿಂದ ಇವತ್ತು ಯಾರೂ ಕಸ್ಟಮರ್ಸ್ ಇಲ್ಲ, ಇಲ್ಲಾಂದರೆ ಒಂದು 1000 ರೂಪಾಯಿ ವ್ಯಾಪಾರ ಆಗ್ತಾಯಿತ್ತು ಅಂತ. ನೋಡಿ ಶೂ ಫೈನಲ್ ಔಟ್ಪುಟ್ಟು ಹಿಂಗಿದೆ. ಸೊ ಏನಂತೀರ, ಚೆನ್ನಾಗಿ ಮಾಡಿದಾರಲ್ಲ ಅಣ್ಣ ಕೆಲಸನ. ಆಮೇಲೆ ಅಂದರು ಏನೇ ಆಗಲಿ ಇದು ಇನ್ನು ಕಿತ್ತೋಗಲ್ಲ, ಎಷ್ಟು ದಿನ ಬೇಕಾದ್ರೂ ಯೂಸ್ ಮಾಡ್ಕೊಬೋದು, ಬೇಕಾದರೆ ವಾಷಿಂಗ್ ಮಿಷಿನ್ ಒಳಗಡೆನೇ ಹಾಕ್ಕೊಳ್ಳಿ, ಏನೂ ಆಗೋಲ್ಲ ಅಂತು. ಸರಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದೆ. ಸೊ ಇಲ್ಲಿಗೆ ಶೂ ಸ್ಟಿಚಿಂಗ್ ಪ್ರಾಸೆಸ್ ಕಂಪ್ಲೀಟ್ ಆಯಿತು. ಅದಾದಮೇಲೆ ಜಿಮ್ಗೆ ಹೋಗ್ಬೇಕಾಯಿತು. ಸೊ ಇವತ್ತು ನಂದು ಬ್ಯಾಕ್ ಆ್ಯಂಡ್ ಬೈಸಿಪ್ಸು. ಸೊ ಹಂಗಾಗಿ ಜಿಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಬ್ಯಾಕ್ ಎಕ್ಸಸೈಸ್ ಎಲ್ಲ ಮಾಡಿದೆ. ಜಿಮ್ಮಲ್ಲಿ ವೀಕೆಂಡ್ ಆಗಿರೋದ್ರಿಂದ ಜನನೇ ಇಲ್ಲ, ಫುಲ್ ಅಂದರೆ ಫುಲ್ ಖಾಲಿ. ನನಗೆ ಯೂಶ್ವಲಿ ಜಿಮ್ ಫ್ರೀಯಾಗಿದ್ದರೆ ನನಗೆ ಇಷ್ಟ ಆಗುತ್ತೆ. ಗಜಿಬಿಜಿ ಅಂತ ತುಂಬ ಜನ ಇದ್ದರೆ ಒಂಥರ ಇರಿಟೇಷನ್ ಆಗುತ್ತೆ. ಸೊ ಹಂಗಾಗಿ ನಾನು ಹೋಗೋ ಟೈಮಲ್ಲೆಲ್ಲ ಖಾಲಿನೇ ಇರುತ್ತೆ. ಅದು ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ. ಹಂಗಾಗಿ ಚೆನ್ನಾಗಿ ಎಕ್ಸಸೈಸ್ ಮಾಡಿದೆ ಇವತ್ತು. ಬ್ಯಾಕಲ್ಲಿ ಒಂದು 3 ಎಕ್ಸಸೈಸು ಮತ್ತು ಬೈಸಿಪ್ಸ್ದು ಒಂದಷ್ಟು 2-3 ಫಾರ್ಮ್ಸು ಮಾಡಿಬಿಟ್ಟು ಸ್ವಲ್ಪ ಫೋಟೋಸ್ ತಗೊಂಬಿಟ್ಟು ಮನೆಗೆ ಬಂದು ಚಿಕನ್ ತಿಂದ್ಕೊಂಡು ಮಲ್ಕೊಂಡೆ. ಸೊ ಥ್ಯಾಂಕ್ ಯು.